ನಮಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 26 ಮಾರ್ಚ್ 2025ಕ್ಕೆ ನಡೀತಕ್ಕಂಥ ದ್ವಿತೀಯ ಭಾಷೆ ಇಂಗ್ಲಿಷ್ನಲ್ಲಿ ಗ್ರಾಮರ್ ಐಟಮ್ಸ್ ಬಗ್ಗೆ ನೋಡೋಣ. ಸೊ ಇದಕ್ಕಿಂತ ಮುಂಚೆ ನಾನು ನಿಮಗೆ 2024ರ ಪ್ರಶ್ನೆ ಪತ್ರಿಕೆ ಹಾಕಿದ್ದೀನಿ. 50 ಮಾರ್ಕ್ಸಿಂದು ಕ್ವಶನ್ಸ್ಗಳನ್ನು ಹಾಕಿದ್ದೀನಿ. 4 ಮಾಡೆಲ್ ಕ್ವಶನ್ ಪೇಪರ್ ಜೊತೆಗೆ ಪ್ರತಿ ಪಾಠದ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ. ಅವೆಲ್ಲ ನೋಡಬೇಕಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಇಂಗ್ಲೀಷ್ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ ಅಂತಾನೆ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅದನ್ನು ಹೋಗಿ ಒತ್ತಿ ನೋಡಿದರೆ ಖಂಡಿತವಾಗಿ ನಿಮಗೆ ಗೊತ್ತಾಗ್ತದೆ. ಸೊ ಇಂದಿನ ವಿಡಿಯೋದಲ್ಲಿ ಗ್ರಾಮರ್ ಐಟಮ್ಸನ್ನು ನೋಡೋಣ. ಸೊ ಚೆನ್ನಾಗಿ ರೂಲ್ಸ್ಗಳನ್ನು ತಿಳ್ಕೊಂಡ್ರೆ ಖಂಡಿತವಾಗಿ ಇಲ್ಲಿನೂ ಕೂಡ ಅಂಕಗಳನ್ನು ಗಳಿಸ್ತೀರಿ. ಫಸ್ಟ್ ಈಸಿದಿಂದ ಹೋಗೋಣ. ಭಾಳ ಈಸಿ ಅಂದರೆ ಯಾವುದಪ್ಪ ಅಂದ್ರೆ ಇನ್ಫಿನಿಟ್ ಅಂತ ಕರೀತಾರೆ. ಇನ್ಫಿನಿಟ್ ಅಂದರೆ ಏನಪ್ಪ ಅಂದ್ರೆ ಟೂ ಜೊತೆ ವರ್ಬ್ ಫಾರ್ಮ್ ಇರಬೇಕು. ಸೊ ಟೂ ಜೊತೆ ವರ್ಬ್ ಫಾರ್ಮ್ ಇತ್ತಂದ್ರೆ ಅದನ್ನೇನಂತ ಕರಿತೀವಿ, ಇನ್ಫಿನಿಟ್ ಅಂತೀವಿ. ಸೊ ನಿಮಗೆ ಇನ್ಫಿನಿಟನ್ನು ಏನು ಮಾಡ್ತಾರೆ, ಸೆಂಟೆನ್ಸಲ್ಲಿ ನಿಮಗೆ ಕೊಡ್ತಾರೆ, ಗುರುತಿಸ್ಲಿಕ್ಕೆ ಕೇಳ್ತಾರೆ. ಅವಾಗ ಟಿ ಜೊತೆ ವರ್ಬ್ ಫಾರ್ಮ್ ಇತ್ತಂದರೆ ಅದನ್ನೇ ಇನ್ಫಿನಿಟ್ ಅಂತ ಕರೀತಾರೆ. ಸೊ ಕೆಲವು ಸಲ ಏನಾಗ್ತದಪ್ಪ ಅಂದ್ರೆ ಈ ಮಾಡಲ್ಸ್ ಜೊತೆನೂ ಕೂಡ ವರ್ಬದ ಮೇನ್ ಫಾರ್ಮ್ ಇರ್ತಾವೆ. ಕ್ಯಾನ್, ಗೋ, ವಿಲ್, ಪಾಸ್ ಅಂತ ಇರ್ತದೆ. ಆಮೇಲೆ ಡೂ ಫಾರ್ಮ್ ಮತ್ತು ಡಿಡ್ ಫಾರ್ಮ್ ಜೊತೆನೂ ಕೂಡ ಮೇನ್ ವರ್ಬ್ ಇರ್ತಾವೆ. ಇವುಗಳು ಕೂಡ ನೀವು ನೆನಪಿರಲಿ ಸೂತ್ರ. ಬಟ್ ಫಸ್ಟ್ ಮೇನ್ ಅಪ್ಪ ಅಂತಂದರೆ ಟೂ ಜೊತೆಗೆ ಮೇನ್ ವರ್ಬ್ ಇರೋದೇನೆ ಇನ್ಫಿನಿಟ್. ಸೊ ಇಷ್ಟು 4 ಕ್ಲಿಯರ್ ಆಯಿತು. ಇದು 1 ಮಾರ್ಕ್ಸ್ ನಿಮಗೆ ಬಂತು. ಇನ್ನು ಈಫ್ ಕ್ಲಾಸ್ಗೆ ಹೋಗೋಣ. ಈಫ್ ಕ್ಲಾಸಲ್ಲಿ ಏನು ಮಾಡಬೇಕಪ್ಪ ಅಂದರೆ ಸೆಂಟೆನ್ಸಲ್ಲಿ ಇರ್ತಕ್ಕಂಥ ವರ್ಬನ್ನು ಟೆನ್ಸನ್ನು ನೋಡಬೇಕು. ಐ ಹ್ಯಾವ್ ಸೇವ್ ಮನಿ ಅಂತ ಇದೆ. ಸೊ ಇಲ್ಲಿ ಏನಾಗ್ತದಪ್ಪ ಅಂತಂದರೆ ಇಲ್ಲಿ ಸೇವ್ ಅದ. ಆವಾಗ ಇದು ಈಫ್ ಕ್ಲಾಸ್ ಏನಾಗ್ತದೆ, ಐ ಸೇವ್ ಮನಿ ಐ ಡ್ಯಾಶ್ ಅ ಕಾರ್ ಅಂತ ಕೇಳ್ತಾರೆ. ಸೊ ಅವಾಗ ಏನು ಬರಬೇಕು, ವಿಲ್ ಬೈ ಅ ಕಾರ್ ಇಸ್ ದ ರೈಟ್ ಆನ್ಸರ್, ವಿಲ್. ನೆಕ್ಸ್ಟ್ ಇಲ್ಲಿ ಏನದ, ಇಫ್ ಐ ಸೇವ್ಡ್ ಮನಿ ಅಂತ ಇದೆ. ಸೊ ಇದೇನಾಯ್ತು, ವರ್ಬದ ಸೆಕೆಂಡ್ ಫಾರ್ಮ್ ಆಯಿತು. ಅವಾಗ ಏನು ಬಂತಿದ್ದು, ವುಡ್ ಅಂತ ಬಂತು. ವುಡ್ ಬೈ ಇಸ್ ದ ರೈಟ್ ಆನ್ಸರ್. ಅಂದರೆ ಸೊ ಮಾಡೆಲ್ ಏನಾಯಿತು, ವರ್ಬ್ ಸೆಕೆಂಡ್ ಫಾರ್ಮ್ ಬಂದಾಗ ವುಡ್ ಅಂತಕ್ಕಂಥ ಕ್ಲಾಸ್ ಬಂತು. ಇನ್ನು ಹ್ಯಾಡ್ ಸೇವ್ಡ್ ಅಂತದ. ಸೊ ಅವಾಗ ಏನು ಬರಬೇಕು, ಹ್ಯಾಡ್ ಸೇವ್ಡ್ ಜಾಗದಲ್ಲಿ ವುಡ್ ಸೇವ್ ಅಂತ ಬರ್ತದೆ ಈಫ್ ಕ್ಲಾಸಲ್ಲಿ. ಹ್ಯಾಡ್ ಅಂಡ್ ಸೇವ್ಡ್ ಇತ್ತಂದ್ರೆ ವುಡಂಟ್ ಹ್ಯಾವ್ ಬರ್ತದೆ. ಹ್ಯಾಡ್ ಸ್ಟಡಿಡ್ ಅಂತಂದ್ರೆ ವುಡ್ ನಾಟ್ ಹ್ಯಾವ್ ಅಂತ ಬರ್ತದೆ. ಸೊ ಇಷ್ಟು 5 ರೂಲ್ಗಳನ್ನು ನಿಮಗೆ ಗೊತ್ತಿರಬೇಕು. ಮೇನ್ ವರ್ಬ್ ಇತ್ತಂದ್ರೆ ವಿಲ್ ಜೊತೆಗೆ ಏನು ಮೇನ್ ವರ್ಬ್ ಬರ್ತದೆ. ಸೇವ್ಡ್ ಫಾಸ್ಟ್ ಇತ್ತಂದ್ರೆ ವುಡ್ ಜೊತೆಗೆ ವರ್ಬ್ ಬರ್ತದೆ. ನೆಕ್ಸ್ಟ್ ಹ್ಯಾಡ್ ಸೇವ್ಡ್ ಅಂತಂದರೆ ಅಲ್ಲಿ ವುಡ್ ಜೊತೆಗೆ ಹ್ಯಾವ್ ಬರ್ತದೆ. ನೆಕ್ಸ್ಟ್ ಹ್ಯಾಡ್ ಅಂಡ್ ಸೇವ್ಡ್ ಅಂತಂದ್ರೆ ವುಡಂಟ್ ಹ್ಯಾವ್ ಬರ್ತದೆ. ಹ್ಯಾಡ್ ಸ್ಟಡಿಡ್ ಅಂತಂದ್ರೆ ವುಡಂಟ್ ಹ್ಯಾವ್ ಅಂತಕ್ಕಂಥದ್ದು ಏನಾಗಿರ್ತದಪ್ಪ ಅಂದ್ರೆ ಬರ್ತದೆ. ಇದು ಈಫ್ ಕ್ಲಾಸಲ್ಲಿ ಇರ್ತಕ್ಕಂಥ ನೀವು ಗುರುತಿಸಬೇಕು. ಇನ್ನು ಸ್ವಲ್ಪ ಆರ್ಟಿಕಲ್ಸ್ ಕಡೆಗೆ ಹೋಗೋಣ. ಆರ್ಟಿಕಲ್ಸಲ್ಲಿ ದ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಡೆಫಿನೆಟ್ ಆರ್ಟಿಕಲ್, ಎ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಇನ್ಡೆಫಿನೆಟ್ ಆರ್ಟಿಕಲ್. ಒಂದು ನೆನಪಿಟ್ಕೊಡ್ರಿ, ದ ಅಂತಕ್ಕಂಥದ್ದು ಬೋತ್ ಫಾರ್ ಸಿಂಗುಲರ್ ಆ್ಯಂಡ್ ಪ್ಲೂರಲ್ಗೆ ಯೂಸ್ ಆಗ್ತದೆ. ಎ ಆ್ಯನ್ ಎಲ್ಲಾಗ್ತದೆ, ಕೇವಲ ಸಿಂಗುಲರ್ ನೌನ್ಸ್ಗಳಿಗೆ ಯೂಸ್ ಆಗ್ತದೆ, ನೆನಪಿರಲಿ. ಅದರಲ್ಲಿ ಏನಾಗ್ತದಪ್ಪ ಅಂದ್ರೆ ಬಿಫೋರ್ ದ ನೌನ್ಸ್ ಬಿಗಿನ್ ವಿತ್ ಕನ್ಸೋನೆಂಟ್ ಸೌಂಡ್ ಆರ್ ಲೆಟರ್. ನೋಡಿರಿ, ವ್ಯಂಜನಾಕ್ಷರಗಳಿಂದ ಪ್ರಾರಂಭವಾಗ್ತಕ್ಕಂಥ ನೌನ್ಗಳು ಬರ್ತಂದ್ರೆ ಎ ಬರಿಬೇಕು. ನೌನ್ಸ್ ಬಿಗಿನ್ಸ್ ವಿತ್ ಓವೆಲ್ ಸೌಂಡ್ ಅಂದರೆ AEIOU ದಿಂದ ಪ್ರಾರಂಭವಾಗಿರ್ತಕ್ಕಂಥ ನೌನ್ ಇತ್ತಂದ್ರೆ ಆ್ಯನ್ ಅನ್ನು ಬರಿಬೇಕು. ಸೊ ಇಷ್ಟು ವ್ಯತ್ಯಾಸವನ್ನು ನೀವು ಏನು ಮಾಡಬೇಕು ನೋಡ್ಕೊಂಡ್ರೆ 1 ಮಾರ್ಕ್ಸ್ ನಿಮ್ಗೆ ಆರಾಮಾಗಿ ಆರ್ಟಿಕಲಲ್ಲಿ ಗೊತ್ತಾಗ್ತದೆ. ಓಕೆನಾ. ದ ಬಳಸ್ತಕ್ಕಂಥದ್ದು ಸಿಂಗುಲರ್ ಮತ್ತು ಪ್ಲೂರಲ್ ಬೋತಲ್ಲಿ ಬಳಸ್ತೀವಿ, ಡೆಫಿನೆಟ್ ಆರ್ಟಿಕಲ್. ಎ ಬಳಸ್ತಕ್ಕಂಥದ್ದು ಕನ್ಸೋನೆಂಟ್ ಸೌಂಡ್, ನೌನಿಂದ ಪ್ರಾರಂಭವಾಗಬೇಕು. ಆ್ಯನ್ ಬಳಸೋದು ಓವೆಲ್ ಸೌಂಡ್, ಸೊ ನೌನ್ದಿಂದ ಪ್ರಾರಂಭ ಆಗಬೇಕು. ಇಲ್ಲಿ ಎಕ್ಸಾಂಪಲ್ಸ್ ಇದಾವೆ. ಸೊ ನೋಡಿ, ಐ ಹ್ಯಾವ್ ಡ್ಯಾಶ್ ಅ ಕಾರ್ ಅಂತಂದ್ರೆ ಬರ್ತಕ್ಕಂಥದ್ದು ಎ ಬರ್ತದೆ, ಯಾಕಂದ್ರೆ ಕನ್ಸೋನೆಂಟ್ ಲೆಟರ್ ಅದ. ಸಿ ಹ್ಯಾಸ್ ಬ್ರದರ್, ಸೊ ಅದು ಕೂಡ ಏನಪ್ಪ ಅಂದ್ರೆ ಯಾಕಂದ್ರೆ ಅದು ಕನ್ಸೋನೆಂಟ್ ಸೌಂಡ್ ಅದ, ಬ್ರದರ್. ಇನ್ನು ಆ್ಯನ್ ಆ್ಯಪಲ್, ಆ್ಯನ್ ಆರೆಂಜ್, ಓವೆಲ್ ಲೆಟರ್ ಅದ, AEIOU. ಸೊ ಎ ಅಂತಕ್ಕಂಥದ್ದು ಓವೆಲ್ ಸೌಂಡ್ ಅದ. ಸೊ ಅಲ್ಲಿ ಏನು ಬರಬೇಕು, ಎ ಅಂತ ಬರಬೇಕು. ಇನ್ನು ಫಸ್ಟ್ ಲೆಟರ್ ಗಿವ್ಸ್ ಅ ಓವೆಲ್ ಸೌಂಡ್. ಸೊ ಫಸ್ಟ್ ಲೆಟರ್ ಏನಾದರೂ ಓವೆಲ್ ಸೌಂಡ್ ಕೊಡ್ತಂದ್ರೆ ಹಿ ಈಸ್ ಅ ಲೆಟರ್. ಅವಾಗ ಏನಾಗ್ತದೆ, ಆ್ಯನ್ ಅಂತಕ್ಕಂಥದ್ದು ಬರ್ತದೆ. ಆ್ಯನ್ FDA, ಆ್ಯನ್ SP, ಆ್ಯನ್ MLA, ಆ್ಯನ್ MP, ಆ್ಯನ್ SI ಅಂತಕ್ಕಂಥದ್ದು ಬರ್ತದೆ. ಇದು ಸ್ವಲ್ಪ ನೆನಪಿಟ್ಕೊಡ್ರಿ, ಅಬ್ರಿವೇಷನ್ ಇವೇನಿರ್ತಾವಲ್ಲ ಅಲ್ಲಿ ಆ್ಯನ್ ಅಂತ ಬರ್ತದೆ. ಕನ್ಸೋನೆಂಟ್ ಸೌಂಡ್ ಇತ್ತಂದ್ರೂ ಎ ಬರ್ತದೆ. ಸೂಪರ್ಲೇಟಿವ್ಸ್ ಇತ್ತಂದ್ರೆ ದ ಬರ್ತದೆ. ಓಕೆ, ಸೂಪರ್ಲೇಟಿವ್ಸ್ ಇತ್ತಂದ್ರೆ ದ ಬರ್ತದೆ. ಆರ್ಡಿನಲ್ಸ್ ಇತ್ತಂದ್ರೆ ಅಂದ್ರೆ ನಂಬರ್ಗಳು ಬರ್ತಂದ್ರೆ ಅಲ್ಲಿನೂ ಕೂಡ ದ ಬಳಸ್ತೀವಿ. ನೇಮ್ ಆಫ್ ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಬಳಸಿದ್ರೆ ದ ಬಳಸ್ತೀವಿ. ಸ್ಯಾಕ್ರಿಡ್ ಬುಕ್ಸ್ ಇತ್ತಂದ್ರೆ ದ ಬಳಸ್ತೀವಿ. ಯು ಮತ್ತು ಓವೆಲ್ ಸೌಂಡ್ ಇತ್ತಂದ್ರೆ ಆವಾಗೂ ಕೂಡ ನಾವು ಏನು ಬಳಸ್ತೀವಪ್ಪ ಅಂದ್ರೆ ಸೌಂಡ್ ಅಂತಕ್ಕಂಥ ಎ ಅನ್ನು ಬಳಸ್ತೀವಿ. ಇಷ್ಟು ನೋಡಿಕೊಂಡ್ರು ಕೂಡ ನಿಮಗೆ ಆರ್ಟಿಕಲ್ಸಲ್ಲಿ ಇರ್ತಕ್ಕಂಥ ರೂಲ್ಸ್ಗಳು ಗ್ಯಾರಂಟಿ ಬರ್ತದೆ. ಇನ್ನು ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಸೊ ಈ ಥರನಾಗಿರ್ತಕ್ಕಂಥ ಕ್ವಶನ್ಸು ನಿಮ್ಮ ಎಕ್ಸಾಮ್ಗೆ ಬರ್ತದೆ. ಸೊ ಚೆನ್ನಾಗಿ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಹೋಗ್ರಿ. ಓಕೆನಾ. ಸೊ ಇನ್ನು ನೆಕ್ಸ್ಟ್ ಮುಂದುಗಡೆ ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಡಿಗ್ರೀಸ್ ಇದೆ. ಸೊ ಪಾಸಿಟಿವ್ ಡಿಗ್ರಿದು ಏನಾಗಿರ್ತಪ್ಪ ಅಂದ್ರೆ ನೋ ಅದರ್ ಅಂತ ಬರ್ತದೆ, ನೋ ಅದರ್ದಿಂದ ಬರ್ತದೆ. ಸೊ ಫಾರ್ ಎಕ್ಸಾಂಪಲ್ ಭೀಮಾ ಈಸ್ ದ ಸ್ಟ್ರಾಂಗೆಸ್ಟ್ ಮ್ಯಾನ್ ಅದ. ಅವಾಗ ಏನಾಗ್ತದೆ, ನೋ ಅದರ್ ಮ್ಯಾನ್ ಈಸ್ ಸ್ಟ್ರಾಂಗ್ ಆ್ಯಸ್ ಭೀಮಾ. ಊಟಿ ಈಸ್ ಕೂಲರ್ ದೆನ್ ಎನಿ ಅದರ್ ಪ್ಲೇಸ್ ಇನ್ ಇಂಡಿಯಾ.
ನೋ ಅದರ್ ಪ್ಲೇಸ್ ಇನ್ ಇಂಡಿಯಾ ಈಸ್ ಕೂಲ್ ಆ್ಯಸ್ ಊಟಿ ಅಂತಕ್ಕಂಥದ್ದು ಬರ್ತದೆ. ಸೊ ಚೇಂಜ್ ದೀಸ್ ಟು ಪಾಸಿಟಿವ್ ಡಿಗ್ರಿ. ಸೊ ಇದನ್ನು ನಾವೇನು ಮಾಡಿದರೆ ಪಾಸಿಟಿವ್ಗೆ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಂಪ್ಯಾರಿಟಿವ್ದಾಗ ಬಳಸಬೇಕಾದ್ರೆ ಏನಾಗ್ತದಪ್ಪ ಅಂದ್ರೆ ಮೋರ್ ಅಂತಕ್ಕಂಥದ್ದು ದೆನ್ ಎನಿ ಅದರ್ ಅಂತಕ್ಕಂಥದ್ದು ಬರ್ತದೆ. ಕಂಪ್ಯಾರಿಟಿವ್ದಲ್ಲಿ ಮೋರ್ ದೆನ್ ಎನಿ ಅದರ್. ಫಾರ್ ಎಕ್ಸಾಂಪಲ್ ಮೊನಾಲಿಸಾ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಪಿಕ್ಚರ್ ಅದ, ಅದೇನಾಗ್ತದೆ ಮೊನಾಲಿಸಾ ಈಸ್ ಮೋರ್ ಬ್ಯೂಟಿಫುಲ್ ಪಿಕ್ಚರ್, ಮೋರ್ ಬ್ಯೂಟಿಫುಲ್ ದೆನ್ ಎನಿ ಅದರ್ ಪಿಕ್ಚರ್ ಅಂತ ಬರಬೇಕು. ಇನ್ನು ನೋ ಅದರ್ ಬೌಲರ್ ಈಸ್ ಆ್ಯಸ್ ಗ್ರೇಟ್ ಆ್ಯಸ್ ಬುಮ್ರಾ ಅಂತದ. ಸೊ ಏನು ಬರೀತೀರಿ, ಬುಮ್ರಾ ಈಸ್ ಗ್ರೇಟರ್ ದ್ಯಾನ್ ಎನಿ ಅದರ್ ಬೌಲರ್ ಈಸ್ ದ ರೈಟ್ ಆನ್ಸರ್. ಇನ್ನು ಪಾಸಿಟಿವ್ ಆ್ಯಂಡ್ ಕಂಪ್ಯಾರಿಟಿವ್ ಡಿಗ್ರಿದಿಂದ ಸೂಪರ್ಲೇಟಿವ್ಗೆ ಮಾಡಬೇಕು. ಸೊ ಇದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಇರ್ತಕ್ಕಂಥ ಉದಾಹರಣೆಗಳನ್ನು ನೋಡಿಕೊಂಡ್ರೆ ಅಂಕಗಳನ್ನು ತಗೊಳ್ತೀರಿ. ಇನ್ನು ಕ್ವಶನ್ ಟ್ಯಾಗ್ಗೆ ಬರೋಣ. ಇಲ್ಲಿನೂ ಕೂಡ ನಿಮಗೆ 1 ಮಾರ್ಕ್ ಆರಾಮಾಗಿ ಸಿಗ್ತದೆ. ರಾಜು ಈಸ್ ಅ ಟೀಚರ್ ಅಂತದ, ಇದು ಪಾಸಿಟಿವ್ ಡಿಗ್ರಿದಾಗದ. ಸೊ ನೆಗೆಟಿವ್ ಮಾಡಬೇಕು, ಇಸಂಟ್ ಹಿ ಅಂತ ಬರಬೇಕು. ಇಲ್ಲಿ ನೌನ್ ಐತಂದ್ರೆ ಹಿ ಅದ, ಸೊ ಅದು ಏನದ ಫಿಮೇನ್ ಅದ, ಪುಲ್ಲಿಂಗ್ ಅದ. ಸೊ ಇಸಂಟ್ ಹಿ ಅಂತಕ್ಕಂಥದ್ದು ಬರ್ತದೆ. ರಾಜು ಈಸ್ ನಾಟ್ ಅ ಟೀಚರ್ ಅಂದರೆ ಈಸ್ ಹಿ ಅಂತಕ್ಕಂಥದ್ದು ಬರಬೇಕು. ಏನು ಬರಬೇಕು, ಈಸ್ ಹಿ ಅಂತಕ್ಕಂಥದ್ದು ಬರಬೇಕು. ನೆಕ್ಸ್ಟ್ ಸ್ಟೂಡೆಂಟ್ಸ್ ಪ್ಲೇ ಕ್ರಿಕೆಟ್ ಅಂತದ, ಇಲ್ಲಿ ಪ್ಲೇ ಅದ ಅಂದರೆ ಇಟ್ ಮೀನ್ಸ್ ಏನಾಗ್ತದೆ ವರ್ಬ್ ಮೇನ್ ಫಾರ್ಮ್ ಅದ, ಸ್ಟೂಡೆಂಟ್ಸ್ ಅದರ. ಸೊ ಏನಾಗ್ತದೆ ಡೂ ದೇ ಈಸ್ ದ ರೈಟ್ ಆನ್ಸರ್, ಡೂ ದೇ ಈಸ್ ದ ರೈಟ್ ಆನ್ಸರ್. ಅಂದರೆ ಸ್ಟೂಡೆಂಟ್ಸ್ ಪ್ಲೇಡ್ ಕ್ರಿಕೆಟ್ ಅಂತದ, ಸೊ ಪ್ಲೇಡ್ ಅದ, ಸೊ ಡಿಡ್ ದೇ ಈಸ್ ದ ರೈಟ್ ಆನ್ಸರ್. ಗೀತಾ ಪ್ಲೇಸ್ ಕ್ರಿಕೆಟ್ ಅದ, ಡಸ್ ಶಿ ಈಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಪ್ಲೇಸ್ ಅನ್ನೋದು ವರ್ಬದ ಮೇನ್ ಫಾರ್ಮ್ ಅದ, ಸೊ ಡಸ್ ಬರ್ತದೆ. ಶಿ ಹ್ಯಾಸ್ ಅ ಕಾರ್ ಅಂತ ಬರ್ತದೆ, ಹೆಸಂಟ್ ಶಿ, ಡಸ್ ಶಿ, ಬಿಕಾಸ್ ಹ್ಯಾಸ್ ಇಸ್ ಬಂದದ, ಡಸ್ ಶಿ ಇಸ್ ದ ರೈಟ್ ಆನ್ಸರ್. ಶಿ ಹ್ಯಾಸ್ ಪ್ಲೇಡ್ ಕ್ರಿಕೆಟ್ ಅದ, ಹೆಸಂಟ್ ಶಿ ಈಸ್ ದ ರೈಟ್ ಆನ್ಸರ್. ಹೆಸಂಟ್ ಶಿ ಅನ್ನೋದು ಇಲ್ಲಿ ಬರಬೇಕು. ಇಷ್ಟು ಕ್ವಶನ್ ಟ್ಯಾಗ್ ಅದ ನೋಡಿ. ಫಾದರ್ ನೆವರ್ ಸಿಟ್ಸ್ ಇನ್ ದ ಹೌಸ್ ಅದ, ಸೊ ಆನ್ಸರ್ ಈಸ್ ಡಸ್ ಶಿ ಅಂತಕ್ಕಂಥದ್ದು ಬರಬೇಕು. ನೆಕ್ಸ್ಟ್ ದ ಸ್ಟೂಡೆಂಟ್ಸ್ ಹ್ಯಾವ್ ಕಮ್ ಬ್ಯಾಕ್ ಟು ದ ಟೂರ್ ಅಂತದ, ಸೊ ಹ್ಯಾವಂಟ್ ದೇ ಬರ್ತದೆ. he was intelligent and honest other, wasn't he is the right answer. The constitution is a fundamental document other, isn't it another right answer. Next, rockets carry satellites and people to space other, don't they is the right answer. Your friends are coming tonight other, aren't they is the right answer. Okay na. Next, Meghana is looking smarter and attractive today, isn't she is the right answer. Nirmala tries to get good marks in the exam, doesn't she. Kirana likes coffee, doesn't he. The guest will come on Monday, wouldn't they is the right answer. ಇಷ್ಟು ನೀವೇನು ಮಾಡಬೇಕಪ್ಪ ಅಂತಂದರೆ ಕ್ವಶನ್ಸ್ಗಳನ್ನ ನೋಡ್ಕೋಬೇಕು. ಕೊಲಾಕೇಶನ್ಸ್ ಅದಾವ ನೋಡ್ಕೊಡ್ರಿ. ಡೈನಿಂಗ್ ಟೇಬಲ್ ಆರ್ ಡೈನಿಂಗ್ ಹಾಲ್, ಬುಕ್ ಬ್ಯಾಂಕ್ ಆರ್ ಬುಕ್ ವಾರ್ಮ್, ಸೆಲ್ಫ್ ಡಿಸಿಪ್ಲಿನ್, ಶಾರ್ಟ್ ಟೆಂಪರ್, ರ್ಯಾಪಿಡ್ ಗ್ರೋತ್, ಲೇ ಎಂಪಾಸಿಸ್, ಬ್ರಿಸ್ಕ್ ವಾಸ್, ಕ್ರೆಡಿಟ್ ಕಾರ್ಡ್, ಕ್ವಿಕ್ ಗ್ಲಾನ್ಸ್, ಜಾಯಿಂಟ್ ವೀಲ್ ಆರ್ ಜಾಯಿಂಟ್ ಅಕೌಂಟ್, ಮಾರ್ಚ್ ಪಾಸ್ಟ್, ಫಾಸ್ಟ್ ಫುಡ್, ಸ್ಕಾರ್ ಗ್ರೋ, ಸ್ಟ್ರೇಂಜ್ ಲುಕ್, ಫ್ರೀಡಮ್ ಫೈಟರ್, ರಸ್ಲಿಂಗ್ ಲೀವ್ಸ್, ಸ್ಟ್ರಾಂಗ್ ಕಾಫಿ, ಲ್ಯಾಂಡ್ ಲಾರ್ಡ್, ವೇವ್ ಹೇರ್, ಐರನ್ ಕರ್ಟನ್ ಇಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥದ್ದು ನಿಮಗೆ ನೌನ್ ಅಥವಾ ವರ್ಬ್ ಫಾರ್ಮಲ್ಲಿ ಕೂಡ ನಿಮಗೆ 1 ಮಾರ್ಕ್ಸಿಗೆ ಕೇಳ್ತಾರೆ. ಆನ್ಸರ್ ಇತ್ತಂದ್ರೆ ನೌನ್ ಫಾರ್ಮಲ್ಲಿ ಏನು ಬರಬೇಕು, ಆನ್ಸರ್ ಈಸ್ ಅ ಗುಡ್. ವರ್ಬಲ್ಲಿ ಇತ್ತಂದ್ರೆ ಐ ಆನ್ಸರ್ ಇಟ್. ಪ್ರೆಸೆಂಟ್ ಇತ್ತಂದ್ರೆ ಪ್ರೆಸೆಂಟ್ ಈಸ್ ಅ ವರ್ಡ್, ವರ್ಬಲ್ಲಿ ಇತ್ತಂದ್ರೆ ಐ ಪ್ರೆಸೆಂಟ್ ಇಟ್. ವಾಕ್ ಇತ್ತಂದ್ರೆ ವಾಕ್ ಈಸ್ ಅ ವರ್ಡ್, ವರ್ಬ್ ಇತ್ತಂದ್ರೆ ಐ ವಾಕ್ ಎವ್ರಿ ಡೇ. ಸ್ಮೈಲ್ ಇತ್ತಂದ್ರೆ ಸ್ಮೈಲ್ ಈಸ್ ಅ ವರ್ಡ್, ವರ್ಬ್ ಇತ್ತಂದ್ರೆ ಐ ಸ್ಮೈಲ್ ಎವ್ರಿ ಡೇ. ಪ್ಲೇ ಇತ್ತಂದ್ರೆ ಪ್ಲೇ ಈಸ್ ಅ ವರ್ಡ್, ವರ್ಬ್ ಇತ್ತಂದ್ರೆ ಐ ಪ್ಲೇ ಕ್ರಿಕೆಟ್ ಅಂತಕ್ಕಂಥದ್ದು ಬರಬೇಕು. ಜಸ್ಟ್ ನಿಮಗೆ ನೌನಲ್ಲಿ ಕೊಟ್ಟಂದ್ರೆ ಈಸ್ ಅ ವರ್ಡ್ ಅಂತ ಬಳಸ್ರಿ, ಈಸ್ ಅ ವರ್ಡ್. ವರ್ಬ್ ಇತ್ತಂದ್ರೆ ಏನು ಬರ್ರಿ, ಐ ವಾಕ್ ಎವ್ರಿ ಡೇ. ಸೊ ಇದನ್ನು ನೀವೇನು ಮಾಡಬೇಕು ಅಂದ್ರೆ ಸ್ವಲ್ಪ ಕ್ಲೂಗಳನ್ನು ಬಳಸಿದ್ರಿ, ಸೊ ಗ್ರಾಮರ್ ಐಟಮ್ಸ್ಗಳನ್ನು ಆರಾಮಾಗಿ ನೀವು ಕಲ್ಕೊಳ್ತೀರಿ. ಇಷ್ಟು ಗ್ರಾಮರ್ ಐಟಮ್ಸ್ ಇತ್ತು ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಸೊ ಇಷ್ಟು ಗ್ರಾಮರನ್ನು ಸರಳವಾಗಿ ಅರ್ಥಕೊಡ್ರಿ. ಇನ್ನೂ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗಾಗಿದ್ದಾವೆ, ಅವುಗಳನ್ನು